ನಮಸ್ತೆ ಆತ್ಮೀಯರೇ, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಯಾದವ್ ಸಂಜನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ನಿಮ್ಮ ಮುಂದೆ ಒಂದು ಹೊಸ ವಿಚಾರದ ಜೊತೆ ಬಂದಿದ್ದೀನಿ. ಅದು ಇವರೇ ಜೋಕುಮಾರಸ್ವಾಮಿ. ಇವರ ಆಚರಣೆ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಿಮಗೆ ಕಂಡುಬರುತ್ತದೆ. ಗಣಪತಿ ದೇವರು ಬಂದ 3ನೇ ದಿನಕ್ಕೆ ಕುಂಬಾರರ ಮನೆಯಲ್ಲಿ ತೆರೆದ ಕಣ್ಣು ತೆರೆದ ಬಾಯಿ, ಚಿಕ್ಕ ಕೈ ಕಾಲು, ಕೈಯಲ್ಲಿ ಒಂದು ಚಿಕ್ಕ ಕತ್ತಿ ಇರುವ ಮೂರ್ತಿ ತಯಾರಾಗುತ್ತದೆ. ಅದುವೇ ಈ ಜೋಕುಮಾರಸ್ವಾಮಿ. ಇವರ ಹಿನ್ನೆಲೆ ಏನೆಂದರೆ, ಇವರು ಜೋಗ ಮುನಿಯ ಮಗನೆಂಬ ಪ್ರತೀತಿಯೂ ಸಹ ಇದೆ. ಕೆಲವರು ಇವರನ್ನು ಕಾಮುಕ ಎಂದು ಕರೆದರೆ, ಇನ್ನು ಕೆಲವರು ಇವರನ್ನು ಮಳೆ ಬರಿಸಿದ ದೇವರೆಂದು ಸಹ ಕರೆಯುತ್ತಾರೆ. ಭೂಮಿಯಲ್ಲಿ ಬರಗಾಲ ಬಂದಾಗ ಇವರು ಹೊಲದಲ್ಲಿ ತಮ್ಮ ಕುದುರೆ ಸವಾರಿ ಮಾಡುತ್ತಾ ಹೋಗುವಾಗ ತಮ್ಮ ಹೊದಿಕೆಯನ್ನು ಎತ್ತಿ ಆ ಮುಗಿಲ ಮೇಲೆ ಬೀಸಿದಾಗ ಮೋಡಗಳೆಲ್ಲ ಸರಿದು ಮಳೆ ಬಂದು ಬರಡಾದ ಭೂಮಿ ಹಸನಾಯಿತೆಂಬ ಪ್ರತೀತಿಯೂ ಸಹ ಇದೆ. ಹಾಗಾಗಿ ಇವರನ್ನು ಮಳೆ ತರಿಸಿದ ದೇವರೆಂದು ಆರಾಧಿಸುತ್ತಾರೆ. ಇವರ ಜೀವಾವಧಿ ಕೇವಲ 7 ದಿನಗಳ ಕಾಲ ಈ ಭೂಮಿ ಮೇಲೆ ಇರುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ಈ ಜೋಕುಮಾರಸ್ವಾಮಿಯನ್ನು ಮಡಿವಾಳ ಮಹಿಳೆ ಪ್ರೀತಿಸಿರುತ್ತಾರೆ. ಅದು ತಿಳಿದ ತಕ್ಷಣ ಅವರ ತಂದೆ ಇವರನ್ನು ಶಿರಚ್ಛೇದನ ಮಾಡಿ ಹೊಳೆಗೆ ಬಿಸಾಡುತ್ತಾರೆ. ಆಗ ಅವರ ರುಂಡ ಬಂದು ಬೆಸ್ತರ ಕೈಯಲ್ಲಿ ಸಿಕ್ಕು ಆಗ ಆ ಊರಿಗೆ ಮಳೆಯೆಲ್ಲ ಬಂದು ಸಂಪಾಗಿರುವ ಕಾರಣ ಆ ತಲೆಯನ್ನು ತೆಗೆದುಕೊಂಡು ಬಂದು ಅವರು 7 ದಿನಗಳ ಕಾಲ ಪೂಜಿಸುತ್ತಾರೆ. ಅದುವೇ ಈ ಆಚರಣೆ ಜೋಕುಮಾರಸ್ವಾಮಿ. ಈಗಲೂ ಈ ಪದ್ಧತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಕಂಡುಸಿಗುತ್ತದೆ. ಏನಪ್ಪ ಇವರು ಆಚರಣೆ ಅಂದರೆ, ಬೆಸ್ತ ಮಹಿಳೆಯರು ಈ ಜೋಕುಮಾರಸ್ವಾಮಿಯನ್ನು ನಾಳೆ ಬರುವ ಹುಣ್ಣಿಮೆ ಅಂದರೆ ಅನಂತ ಹುಣ್ಣಿಮೆಯವರೆಗೂ 7 ದಿನ ಕಾಲ ತಮ್ಮ ಶಿರದ ಮೇಲೆ ಬಿದಿರಿನ ಬುಟ್ಟಿಯಲ್ಲಿ ಇಟ್ಟು ಅದಕ್ಕೆ ಬೇವಿನ ಸೊಪ್ಪಿನಿಂದ ಹೂವುಗಳು ಹಾಗೆ ಎಣ್ಣೆ ಬತ್ತಿ ಉದ್ದಿನ ಕಡ್ಡಿಯಿಂದ ಶೃಂಗರಿಸಿ ಮೊದಲು ಊರಿನ ಗೌಡರ ಮನೆಗೆ ಹೋಗಿ ಅಲ್ಲಿ ಅವರು ಕೊಡುವಂತಹ ವಸ್ತ್ರ ಹಾಗೂ ಬೆಣ್ಣೆಯನ್ನು ಈ ಜೋಕುಮಾರಸ್ವಾಮಿಯ ಮೂರ್ತಿಗೆ ಬಾಯಿಗೆ ಲೇಪಿಸಿ, ತದನಂತರ ಅವರು ಕೊಡುವಂತಹ ಜೋಳ ಗೋಧಿ ಕಾಳು ಕಡಿಯನ್ನು ಸ್ವೀಕರಿಸಿ ಎಣ್ಣೆ ಬೆಣ್ಣೆಗಳನ್ನು ತೆಗೆದುಕೊಂಡು ಅಲ್ಲಿಂದ ಊರಲ್ಲಿ ಇರುವಂತಹ ಎಲ್ಲ ಮನೆಗಳಿಗೂ ಹೋಗಿ ಅವರು ಕೊಡುವಂತಹ ದವಸ ಧಾನ್ಯಗಳನ್ನು ಎಣ್ಣೆ ಬೆಣ್ಣೆಯನ್ನು ತೆಗೆದುಕೊಂಡು 7 ದಿನ ಕಾಲ ಈ ಜೋಕುಮಾರಸ್ವಾಮಿಯ ಹಾಡನ್ನು ಹೇಳುತ್ತಾ ಮಳೆ ಬೆಳೆ ಹಸನಾಗಲಿ ಅಂತ ಆಶೀರ್ವಾದಿಸುತ್ತಾ ತಿರುಗುತ್ತಾರೆ. 7ನೇ ದಿನ ಅಂದರೆ ಹುಣ್ಣಿಮೆಯ ದಿನ, ನಾಳೆ ಬರುವಂಥ ಅನಂತ ಹುಣ್ಣಿಮೆಯ ದಿನ 7ನೇ ತಾರೀಕು ಇವರನ್ನು ಆ ಬುಟ್ಟಿಯಿಂದ ಕೆಳಗೆ ಇಳಿಸಿ ಅವರನ್ನು ಒಂದು ಮುಳ್ಳಿನ ಕಂಟೆ ಮೇಲೆ ಕೂರಿಸಿ, ತದನಂತರ ಎಲ್ಲ ಮಹಿಳೆಯರು ಹಾಡು ಹೇಳುತ್ತಾ ಆ ಕಂಟಿಯ ಸುತ್ತುತ್ತಾ ಆಗ ಅವರ ಸೆರಗು ಆ ಮುಳ್ಳಿನ ಕಂಟಿಗೆ ಸಿಕ್ಕಾಗ ಆ ಜೋಕುಮಾರಸ್ವಾಮಿನ ಎಳೆದನು ಅಂತ ಭಾವಿಸಿ ಅವನನ್ನು ಹೊಡೆಯುತ್ತಾರೆ. ತದನಂತರ ಆಗ ಹೊಡೆದಾಗ ಆ ಮುಖವಾಡವೇನಾದ್ರು ಮುಗಿಲು ನೋಡುತ್ತಾ ಬಿದ್ದರೆ ಈ ವರ್ಷ ಮಳೆ ಬೆಳೆ ಸಂಪಾಗಿದೆ ಅಂತ, ಅದೇ ಭೂಮಿ ನೋಡುತ್ತಾ ಬಿದ್ದರೆ ಮಳೆ ಸ್ವಲ್ಪ ಕಮ್ಮಿ ಇದೆ, ಬರಗಾಲವೂ ಸಹ ಇರಬಹುದು ಎಂಬ ಪ್ರತೀತಿ ಮೊದಲಿನಿಂದಲೂ ಆಚರಿಸುತ್ತಾ ಬರುತ್ತಿದ್ದಾರೆ. ಈ ಎಲ್ಲ ಪದ್ಧತಿಗಳು ಇನ್ನೂ ನಶಿಸಿ ಹೋಗಬಾರದೆನ್ನುವುದೊಂದೇ ನನ್ನ ಕಳಕಳಿ. ಇದನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೂ ಸಹ ತೋರಿಸುವುದಾಗಲಿ ಅದರ ಬಗ್ಗೆ ವಿಚಾರಗಳನ್ನು ಹೇಳೋದಾಗಲಿ ಮಾಡ್ತಾ ಇದ್ದರೆ ನಮ್ಮ ಪೂರ್ವಜರು ಏನೇನು ಆಚರಣೆ ಮಾಡಿದ್ದಾರೆ ಅದ್ಯಾವುದೂ ಬಿಟ್ಟು ಹೋಗಲ್ಲ ಅನ್ನೋದಷ್ಟೇ ನನ್ನ ಕಳಕಳಿ. ಇದೇ ರೀತಿ ನಿಮ್ಮ ಭಾಗದಲ್ಲೂ ಇನ್ನೂ ಯಾವುದಾದ್ರು ಬೇರೆ ಪ್ರತೀತಿಗಳು ಆಚರಣೆಗಳಿದ್ದರೆ ನನಗೂ ತಿಳಿಸಿ. ನನಗೇನು ಗೊತ್ತಿತ್ತು ಅದನ್ನು ನಿಮ್ಮ ಜೊತೆ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ನಾನು ಹೇಳೋದ್ರೊಳಗೆ ಏನಾದ್ರು ತಪ್ಪಿದರೆ ಅದನ್ನು ಕ್ಷಮೆ ಇರಲಿ. ನಿಮಗೆ ಇನ್ನೂ ಏನಾದ್ರು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಈ ಜೋಕುಮಾರಸ್ವಾಮಿ ಬಗ್ಗೆ ನನಗೇನು ಗೊತ್ತಿತ್ತು ಅದು ನಿಮಗೆ ಹೇಳಿದ್ದೀನಿ.
ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮಳೆ ಬಳೆ ಸಂಪಾಗಲಿ. ಧನ್ಯವಾದ.